ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಎಂದಿನಂತೆ ಮತ್ತೆ ಒಂದಿಷ್ಟು ವಿಚಾರಗಳನ್ನು ತಮ್ಮ ಎದುರಿಗೆ ನಾನು ಪ್ರಸ್ತುತಪಡಿಸೋದಕ್ಕೆ ಬಂದೀನಿ. ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಮ ಹಪಾಹಪಿ ಏನಿರುತ್ತೆ ಅಂದರೆ ಗೆಲುವಿನತ್ತ ಇರುತ್ತೆ, ಅಂದರೆ ಸಕ್ಸಸ್ ಕಡೆಗೆ ಇರುತ್ತೆ, ಸಕಾರಾತ್ಮಕತೆ ಕಡೆಗೆ ನಮ್ಮ ಚಿತ್ತ ಇರುತ್ತೆ. ಆದರೆ ವಾಸ್ತವ ಒಂದು ವೇಳೆ ನಾವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ನಡೀತಾ ಇರೋದೆಲ್ಲನೂ ಅದರ ವಿರುದ್ಧವಾಗಿ ನಡೀತಾ ಇರುತ್ತೆ. ಅಂದರೆ ನಾವು ಗೆಲುವಿನತ್ತ ನಮ್ಮ ತುಡಿತಾ ಇರುತ್ತೆ, ಮಿಡಿತಾ ಇರುತ್ತೆ, ಪ್ರಯತ್ನ ಇರುತ್ತೆ. ಅದ್ರ ಮತ್ತೆ ಮತ್ತೆ ನಾವು ಈ ಎಫೆಕ್ಟ್ ಏನಾಗ್ತಾ ಇದೆ, ರಿಸಲ್ಟ್ ಏನು ಬರ್ತಾ ಇದೆ, ಸೋಲ್ತಾ ಇದೆ. ನಾವು ಸಕಾರಾತ್ಮಕವಾಗಿ ಇರಬೇಕು, ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತೇಳಿ ಅಫರ್ಮೇಷನ್ಸ್ ಮಾಡ್ತೀವಿ, ಗ್ರಾಟಿಟ್ಯೂಡ್ ಮಾಡ್ತೀವಿ, ಮತ್ತೂ ಸಮೇತ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ಗಳು ಉದ್ದೇಶಪೂರ್ವಕವಾಗಿಲ್ಲ, ಆಟೋಮೆಟಿಕ್ ಬರ್ತಾನೆ ಇರುತ್ತೆ. ನಾವು ಇನ್ನೇನು ಎಲ್ಲಾನು ಒಳ್ಳೇದೇ ಆಗುತ್ತೆ, ನನ್ಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸಕ್ಸಸ್ಸೇ ಇದೆ ಅಂತೇಳಿ ಅನ್ಕೊಂಡು ಒಂದು ಸ್ಟೆಪ್ಪನ್ನು ಇಟ್ಟೀವಿ ಅಂತೇಳಿ ಅನ್ಕೊಂಡಿರ್ತೀವಿ. ನೋಡಿದ್ರೆ ನಾವು ಎಲ್ಲೋ ಒಂದು ಕಡೆ ಅರ್ಸ್ಲಿಂದ ಫರ್ಸ್ಗೆ ಅಂದರೆ ಆಕಾಶದಿಂದ ಮತ್ತೆ ಬಿದ್ದುಬಿಡ್ತೀವಿ. ಇದು ಕೇವಲ ಒಬ್ಬರಿಬ್ಬರ ಜೀವನದಲ್ಲಿಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಸಮೇತ ಈ ಥರದ ಏರಿಳಿತಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಹಾಗಾದರೆ ಇದರ ಹಿಂದಿನ ಸೈನ್ಸನ್ನು ಒಂದಿಟ್ಟು ಅರ್ಥ ಮಾಡ್ಕೊಳ್ಳೋಣ, ಯಾಕೆ ಹಂಗಾಗುತ್ತೆ ಅಂತೇಳಿ. ಸೊ ಇದ್ರ ಮೂಲ ಎಲ್ಲಿ ಶುರು ಆಗುತ್ತೆ ಅಂದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಶುರು ಆಗುತ್ತೆ. ಅಂದ್ರೆ ನಾನು ಗೆಲ್ಲಬೇಕು ಅನ್ನುವಂಥ ಹೋರಾಟ ಮಾಡುವ ಸಂದರ್ಭದಲ್ಲಿ ಸೋಲಿನ ಭಯವನ್ನ ಒಳಗೆ ಸೇವ್ ಮಾಡಿಟ್ಟಿರ್ತೀವಿ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಒಳಗೆ ಯಾವುದಿದೆ, ಯಾವುದರ ಭಯ ಇದೆ ನೋಡ್ರಿ, ಯೂನಿವರ್ಸಿಗೆ ಸರಿ ತಪ್ಪು ಗೊತ್ತಿಲ್ಲ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ವೈಬ್ರೇಷನ್ ಹೈ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದಕ್ಕೆ ಯೂನಿವರ್ಸ್ ಏನ್ ಮಾಡುತ್ತೆ, ತಥಾಸ್ತು ಅಂತ ಹೇಳುತ್ತೆ. ಹಾಗಾಗಿ ಗೆಲುವಿನ ದಾರಿಯಲ್ಲಿ ಆ ಸೋಲಿನ ಭಯ ಇರುತ್ತೆ ನೋಡ್ರಿ, ಆ ಭಯದಿಂದನೇ ಏನಾಗುತ್ತೆ ಅಂದ್ರೆ ನೀವು ಮತ್ತೆ 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 ಸೋಲೋದಕ್ಕೆ ಶುರು ಮಾಡ್ತೀರಿ. ಮತ್ತೆ ಪಾಸಿಟಿವ್ ಥಿಂಕ್ ಮಾಡುವಾಗ್ಲೂ ಸಮೇತ ಈ ಹಿಂದೆ ನೆಗೆಟಿವ್ ಏನು ಘಟನೆಗಳು ನಡೆದಿದೆ ಅನ್ನುವಂಥದ್ದು ಅವಾಗ ರಿಮೈಂಡ್ ಮಾಡ್ತೀವಿ ಮೈಂಡ್. ಈಗ ಯಾರಿಗಾದ್ರೂ ನೋಡ್ರಿ, ನೀವು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನೀವು ಭಾಳ ದೊಡ್ಡದೊಂದು ಮನೆ ಕಟ್ಟಿದಿರಿ, ಜನ ಎಲ್ಲ ಬಂದು ನಿಮಗೆ ಪ್ರಶಂಸೆ ಮಾಡೋದಕ್ಕೆ ಶುರು ಮಾಡಿದ್ರು. ವಾವ್, ಭಾಳ ಚೆನ್ನಾಗಿ ಕಟ್ಟಿದ್ರಿ, ಭಾಳ ಬೆಸ್ಟ್ ಕಟ್ಟಿದ್ರಿ, ಡಿಸೈನ್ ಚೆನ್ನಾಗಿದೆ, ಪ್ಲಾನ್ ಚೆನ್ನಾಗಿದೆ, ಇದ್ರ ಮಟೀರಿಯಲ್ ಭಾಳ ಚೆನ್ನಾಗಿ ಮಾಡಿದ್ರಿ ಅಂತ ಎಲ್ಲರೂ ನಿಮಗೆ ಹೊಗಳೋದಕ್ಕೆ ಶುರು ಮಾಡಿದ್ರು. ಆವಾಗ ಖುಷಿ ಪಡುವಂಥ ಸಂದರ್ಭದಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಬರುತ್ತೆ ಅಂದರೆ ಈ ಹಿಂದಿನ ಮನೆ ಎಷ್ಟು ಬಡತನದಿತ್ತು, ಅಲ್ಲಿ ನಮ್ಗೆ ಏನೇನು ಸೌಲಭ್ಯಗಳಿರಲಿಲ್ಲ, ಇಷ್ಟೇ ಚಿಕ್ಕ ಮನೆಯಲ್ಲಿ ಎಲ್ಲಾನು ಮಾಡ್ತಾ ಇದ್ದೀವಿ. ಇಲ್ಲಿ ಫ್ರೀಕ್ವೆನ್ಸಿ ಏನಾಯ್ತು, ವರ್ಕ್ ಮಾಡಿದ್ರಿ ಭಾಳ ದೊಡ್ಡ ಲೆವೆಲಲ್ಲಿ, ಅದ್ರ ಫ್ರೀಕ್ವೆನ್ಸಿ ಎಲ್ಲಿ ತಂದು ಕನೆಕ್ಟ್ ಮಾಡ್ತಾ ಇದ್ರಿ, ಮತ್ತೆ ಲೋ ಕ್ಯಾಟಗರಿ ಅಂದ್ರೆ ವೈಬ್ರೇಷನ್ ಕಡಿಮೆ ಇರುವಂಥ, ಎನರ್ಜಿ ಕಡಿಮೆ ಇರುವಂಥ, ಅದು ಬೇಡವಾಗಿರುವಂಥ ಸಂದರ್ಭ. ಆ ಪೇನ್ಫುಲ್ ಮೆಮೊರೀಸ್ಗಳಿವೆ ನೋಡ್ರಿ, ಹಳೆ ಮನೆಯಲ್ಲಿ ಅಥವಾ ರೆಂಟೆಡ್ ಹೌಸ್ನಲ್ಲಿ ನಾವು ಏನೇನ ಅನುಭವಿಸ್ತೀವಿ ಅದರ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಯೂನಿವರ್ಸು ನಿಮ್ಮ ವೈಬ್ರೇಷನ್ ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ, ನಿಮ್ಮ ಫ್ರೀಕ್ವೆನ್ಸಿ ಮಾತ್ರ ಕನೆಕ್ಟ್ ಮಾಡುತ್ತೆ ಹೊರತಾಗಿ ಅದಕ್ಕೆ ಉಳಿದಿದ್ದೇನು ಗೊತ್ತಿಲ್ಲ. ಯೂನಿವರ್ಸ್ ಮತ್ತೆಲ್ಲೋ ಒಂದು ಕಡೆ ಹೊಸ ಮನೆಯಲ್ಲೂ ಸಮೇತ ಮತ್ತೆ ನೀವು ಡಿಸ್ಟರ್ಬ್ ಆಗೋ ಥರ, ಮತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳೋ ಥರ ಇಂತಹ ಸಂದರ್ಭಗಳನ್ನು ಮತ್ತೆ ಆಕ್ಟಿವೇಟ್ ಮಾಡುತ್ತೆ, ಮತ್ತೆ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಹಳೆ ಮನೆಯಲ್ಲಿ ನೀವು ಯಾವ ನೋವು, ಆ ಪೇನ್ಫುಲ್ ಮೆಮೊರೀಸ್ಗಳ ಜೊತೆಗೆ ಬದುಕಿರಿ, ಮತ್ತೆ ಹೊಸ ಮನೆಗೆ ಬಂದ ನಂತರನೂ ಅದೇ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನಮ್ಮ ಉದ್ದೇಶನೇ ಬೇರೆ ಆಗ್ತಾ ಇದೆ, ನಾವು ಹೇಳ್ತಾ ಇರುವಂಥದ್ದೇ ಬೇರೆ ಇದೆ, ನಮ್ಮ ಹೃದಯದಲ್ಲಿ ಆಗ್ತಾ ಇರುವಂಥದ್ದೇ ಬೇರೆ ಇದೆ. ಹಾಗಾಗಿ ಇಲ್ಲಿ ಒಂದಕ್ಕೊಂದು ಏನಿಲ್ಲ ಅಂದ್ರೆ ಅಲೈನ್ ಇಲ್ಲ. ಅಂದ್ರೆ ಮೈಂಡಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಬರೋ ತನಕ ಮತ್ತೆ ಬೇರೆನೇ ಹೇಳ್ತಾ ಇದ್ದೀವಿ. ಇಲ್ಲಿ ನಡುವೊಂದು ಫಿಲ್ಟರ್ ಇಟ್ಬಿಟ್ಟು ಹೋಗ್ಲಿ, ಬಾಯಿಂದ ಏನು ಹೇಳ್ತಾ ಇದೀವಿ ಅದರ ಫೀಲ್ ಮಾಡ್ಕೋತೀವ, ಇಲ್ಲ, ಫೀಲಿಂಗ್ ಮತ್ತೆ ಬೇರೆನೇ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಬ್ರಹ್ಮಾಂಡಕ್ಕೂ ಮತ್ತು ನಮಗೂ ಕನೆಕ್ಷನ್ ಇದೆ ನೋಡ್ರಿ, ಅದು ಕರೆಕ್ಟ್ ಆಗಿ ಸೆಟ್ ಆಗ್ತಾ ಇಲ್ಲ. ಹಾಗಾದ್ರೆ ಇದನ್ನ ಯಾವ ರೀತಿ ಸೆಟ್ ಮಾಡಬೇಕು ಅಂದ್ರೆ ಇದನ್ನ ನೀವು ಲರ್ನ್ ಮಾಡಬೇಕಾಗುತ್ತೆ, ಕಲಿಬೇಕಾಗುತ್ತೆ. ಜೀವನ ಅನ್ನುವಂಥದ್ದು ಒಂದು ಕಲಿಕೆ, ಇದು ಒಂದು ಜೀವನ ಶೈಲಿಯನ್ನ ಕಲಿಬೇಕಾಗುತ್ತೆ. ನಾವು ಎಲ್ಲಿಯವರೆಗೆ ಜೀವನ ಶೈಲಿ ಕಲಿಯೋದಿಲ್ಲ ನೋಡ್ರಿ, ಅಲ್ಲಿ ತನಕ ಈ ಫ್ರೀಕ್ವೆನ್ಸಿ ಎಲ್ಲ ಡಿಸ್ಟರ್ಬ್ ಮಾಡೋದೇ. ಆದರೆ ನೀವು ಏನಾದರೂ ಸಕ್ಸಸ್ಫುಲ್ ಜನರನ್ನ ಒಂದ್ಸಲ ಅಬ್ಸರ್ವ್ ಮಾಡಿ ಸರಿಯಾಗಿ, ಅವ್ರು ಮಾತಾಡೋ ರೀತಿಯನ್ನ ಗಮನಿಸಿ. ಅವ್ರ ಥಿಂಕಿಂಗ್ ಪ್ಯಾಟರ್ನ್ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರ ಮೈಂಡಲ್ಲಿ ನಡೆಯುತ್ತೆ, ನಮ್ಗೆ ಅರ್ಥ ಆಗೋದಿಲ್ಲ, ಅದು ಬಿಟ್ಟು ಹಾಕೋಣ. ಬಟ್ ಅವ್ರ ಬಿಹೇವಿಯರ್ ಪ್ಯಾಟರ್ನ್ ನೋಡಿದ್ರ ಅವ್ರು ಇಲ್ಲಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ನೋಡ್ರಿ, ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಅದೇ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಮೂರನ್ನ ಕನೆಕ್ಟ್ ಮಾಡೋದಿದೆ ನೋಡ್ರಿ, ಅದು ಬಹಳ ದೊಡ್ಡ ಕೆಲಸ ಇದೆ. ಹಾಗಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ನಲ್ಲಿ
ನಾವು ಮಾಡುವಂತಹ ಕೆಲಸ ಯಾವುದು ಅಂದ್ರೆ ನಿಮ್ಮ ಮೈಂಡಲ್ಲಿ ಏನು ನಡೆಯುತ್ತೆ ನೋಡ್ರಿ, ಅಂದ್ರೆ ಯಾವುದು ನೆಗೆಟಿವಿಟಿ ಇದೆ ನೋಡ್ರಿ ಅದನ್ನ ರಿಮೂವ್ ಮಾಡುವಂತಹ ಎನರ್ಜಿ ಅಂದ್ರೆ ಅಗ್ನಿ ತತ್ವ ಇದೆ ನೋಡ್ರಿ. ಅಗ್ನಿ ತತ್ವ ಏನ್ ಮಾಡುತ್ತೆ ಅಂದ್ರೆ ಬ್ಯಾಡ್ ಮೆಮೊರೀಸ್ ಮೇಲೆ ಅಥವಾ ಆ ಬಿಹೇವಿಯರ್ ಪ್ಯಾಟರ್ನ್ ಈಗ ನೋಡ್ರಿ ಬಡತನ ಅನ್ನುವಂಥದ್ದಿದೆ, ಆ ವ್ಯಕ್ತಿಯ ಅವ್ನ ಪರ್ಸನಾಲಿಟಿಯಲ್ಲೇ ಗೊತ್ತಾಗುತ್ತೆ ಅವನಿಗೆ ಬಡತನ ಇದೆ ಅಂದ್ರೆ ಇಡೀ ಪ್ಯಾಟರ್ನ್ ರೆಡಿ ಆಗುತ್ತೆ, ಅವ್ನ ಬಾಡಿ ತಯಾರಾಗುತ್ತೆ ಬಡತನ ಅನುಭವಿಸೋದಕ್ಕೆ. ಅದೇ ರೀತಿ ನೀವು ಶ್ರೀಮಂತರನ್ನ ನೋಡಿದ್ರೆ ಇಡೀ ಬಾಡಿ ಪ್ಯಾಟರ್ನ್ ಗೊತ್ತಾಗುತ್ತೆ ಅವನು ಶ್ರೀಮಂತ ಇದ್ದಾನೆ ಅಂತೇಳಿ. ಹಾಗಾಗಿ ನಿಮ್ಮ ಪ್ಯಾಟರ್ನ್ ಏನಿದೆ ನೋಡ್ರಿ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ಎಷ್ಟು ದಿನ ಮಾಡಬೇಕು? ಮಿನಿಮಮ್ 21 ಡೇಸ್ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಬೇಕು. ಮತ್ತು ಯಾವಾಗಲೂ ನೆನ್ಪಿಡ್ರಿ, ನಾವು ಮಾಡೋ ತಪ್ಪು ಎಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೇನು ಬೇಡವಾಗಿದೆ ನೋಡ್ರಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ, ಅಥವಾ ಪಾಸ್ಟ್ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಯಾವುದೋ ಮೆಮೊರೀಸ್ಗಳು ನಮಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಪ್ರೆಸೆಂಟಲ್ಲಿ ಬದುಕುವಂತಹ ಏನು ಪ್ರತಿಕ್ರಿಯೆ ನಡೆಯುತ್ತೆ ನೋಡ್ರಿ ಅದು ಬಹಳ ಕಡಿಮೆ ಇದೆ. ಅದರ ನಿಜವಾದ ಜೀವನ ಅನುಭವ ಅಂದ್ರೆ ಏನು ಅಂದ್ರೆ ನೀವು ಪ್ರೆಸೆಂಟಲ್ಲಿ ಎಷ್ಟು ಬದುಕ್ತಾ ಇದ್ದೀರಿ ಅನ್ನುವಂಥದ್ದು ಮೇನ್ ಇರುತ್ತೆ. ಮತ್ತು ನಾವು ಪಾಸ್ಟಿಗೆ ಎಷ್ಟೇ ಹೋಗಲಿ ಅದು ವಾಪಸ್ಸಂತೂ ಬರ್ಲಿಕ್ಕೆ ಆಗೋದಿಲ್ಲ. ಅದು ತಿದ್ದುಪಡಿ ಮಾಡೋದಂತೂ ಆಪ್ಷನ್ ನಮ್ಮ ಕೈಯಲ್ಲಿಲ್ಲ, ಅದು ಮೀರಿ ಹೋಗ್ಬಿಟ್ಟಿದೆ. ಈ ಪಾಸ್ಟಲ್ಲಿ ಯಾರಿಗೂ ಒಂದು ನೋವು ಕೊಟ್ಟಿವಿ, ತೊಂದರೆ ಕೊಟ್ಟಿವಿ ನಾವು, ಅಥವಾ ನಾವೇ ನೋವು ಪಟ್ಟಿವಿ ಅಥವಾ ತೊಂದರೆಯನ್ನು ಅನುಭವಿಸಿವಿ. ಇವತ್ತು ಪ್ರೆಸೆಂಟಲ್ಲಿ ನಾನು ಆ ಸಿಚುವೇಶನನ್ನು ನೆನಪು ಮಾಡ್ಕೊಂಡು ನಾನು ದುಃಖಿ ಆಗ್ತಾ ಇದ್ದೀನಿ, ನನಗೆ ಟೆನ್ಷನ್ ಜಾಸ್ತಿ ಇದೆ, ನಾನು ಡಿಪ್ರೆಷನ್ ಜಾಸ್ತಿ ಮಾಡ್ಕೊಂಡಿನಿ, ನನಗೆ ಎಂಗ್ಸೈಟಿ ಇದೆ, ಇದೆಲ್ಲ ಸಿಚುವೇಶನನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಏನಾದರೂ ಆಪ್ಷನ್ ಇದೆ ನಾವು ವಾಪಸ್ ಹೋಗಿ ಏನಾದರೂ ಮಾಡೋದಕ್ಕೆ ಕೈಗೊಳ್ಳೋದು ಇಲ್ಲ. ಸಮಯ ಯಾವಾಗಲೂ ಮುಂದೆ ಓಡುತ್ತೆ, ಹಿಂದೆ ಓಡುವುದು ಯೂನಿವರ್ಸ್ನ ಗಡಿಯಾರ, ಹಿಮ್ಮುಖ ಚಲನೆ ಇಲ್ಲವೇ ಇಲ್ಲ, ಅದು ಮುಂದೆ ಓಡುತ್ತೆ. ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರೆ ನೀವು ಸರಿಯಾಗಿ ಕಲಿತರೆ ಸಬ್ಕಾನ್ಷಿಯಸ್ ಮೈಂಡನ್ನು ನೀವೇನಾದರೂ ಅರ್ಥ ಮಾಡ್ಕೊಂಡ್ರೆ ನೀವು ಪ್ರೆಸೆಂಟಲ್ಲಿ ಇರೋದನ್ನು ಅರ್ಥ ಮಾಡ್ಕೊಳ್ತೀರಿ, ಅದನ್ನು ಕಲಿತ್ರಿ. ಹಾಗಾಗಿ ಪ್ರೆಸೆಂಟಲ್ಲಿ ಇರುವಂಥ ಅಫರ್ಮೇಷನ್ಸನ್ನು ಯಾವ ರೀತಿ ಮಾಡಬೇಕು, ಗ್ರ್ಯಾಟಿಟ್ಯೂಡನ್ನು ಯಾವ ರೀತಿ ಮಾಡಬೇಕು, ಮಾರ್ನಿಂಗ್ ರಿಚುವಲ್ಸನ್ನು ಯಾವ ರೀತಿ ಫಾಲೋ ಮಾಡಬೇಕು, ನೈಟ್ ರಿಚುವಲ್ಸನ್ನು ಯಾವ ರೀತಿ ಫಾಲೋ ಮಾಡಬೇಕು ನೋಡ್ರಿ. ನಿಮಗೆ ಸಕ್ಸಸ್ ಆಗೋದಿದೆ ಅಂದರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕಾಗುತ್ತೆ. ನೀವು ಬರೀ ನಾನು ಮೊಬೈಲಲ್ಲೇ ಇರ್ತೀನಿ, ಬರೀ ಸ್ಕ್ರೋಲೇ ಮಾಡ್ತೀನಿ ಅಂದರೆ ಸಕ್ಸಸ್ ಆಗೋದು ಸಾಧ್ಯ ಇಲ್ಲ. ಅದು ಎಲ್ಲರೂ ಇಡೀ ಜಗತ್ತು ನೋಡ್ರಿ, ಸಕ್ಸಸ್ಫುಲ್ ವ್ಯಕ್ತಿಗೂ ಸಾಧಾರಣ ವ್ಯಕ್ತಿಗೂ ಇಷ್ಟೇ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಸಾಧಾರಣ ವ್ಯಕ್ತಿ ಅದನ್ನೇ ಮಾಡ್ತಿರ್ತಾನೆ. ಸಕ್ಸಸ್ಫುಲ್ ವ್ಯಕ್ತಿ ಏನು ಮಾಡ್ತಾನಂದ್ರೆ ಎಲ್ಲರೂ ಮಾಡೋದಿಲ್ಲ, ಅವ್ನು ಹೊಸದಾಗಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಅವ್ನು ಗುರುತಿಸುವಿಕೆ ಅಂತಿದೆ ನೋಡ್ರಿ, ಅದು ಎಫೆಕ್ಟಿವ್ ಆಗಿ ಕಾಣುತ್ತೆ, ಜಗತ್ತು ಅವನನ್ನು ನೋಡುತ್ತೆ. ಯಾಕಂದ್ರೆ ವಿಭಿನ್ನ ದೃಷ್ಟಿಕೋನದಲ್ಲಿ ಅವ್ನು ಬದುಕ್ತಾ ಇದ್ದಾನೆ. ಹಾಗಾದ್ರೆ ನೀವು ಯೋಚನೆ ಮಾಡ್ರಿ, ಎಲ್ಲರ ಜೊತೆಗೆ ಅದೇ ಭೀಡ್ನೊಳಗೆ ಅದೇ ದಟ್ಟಣೆಯೊಳಗೆ ನಡೀತಾ ಇದ್ದೀರಿ, ಅಥವಾ ನೀವು ನಿಮ್ಮದೇ ಒಂದು ಮಾರ್ಗವನ್ನು ತಯಾರು ಮಾಡ್ಕೊಂಡಿದ್ದೀರಿ. ಒಂದು ವೇಳೆ ತಯಾರು ಮಾಡಲಿಲ್ಲ ಅಂದ್ರೆ ತಯಾರು ಮಾಡಿಸುವಂಥ ಗುರುವಿನ ಜೊತೆಗೆ, ಕೋಚ್, ಗೈಡ್, ಮೆಂಟರ್ನ ಜೊತೆಗೆ ನೀವು ಕನೆಕ್ಟ್ ಆಗ್ರಿ. ಅವಾಗ ಬೇಕಾದ್ರೆ ನೋಡ್ರಿ ಜಗತ್ತು ನಿಮ್ದೆಷ್ಟು ಸುಂದರವಾಗುತ್ತೆ. ಹಾಗಾಗಿ ಓನ್ಲಿ 21 ಡೇಸ್ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿರಿ. 21 ದಿನಗಳ ನಂತರ ರಿಸಲ್ಟನ್ನು ತಿರುಗಿ ಒಂದ್ಸಲ ನೋಡ್ರಿ. 21 ಡೇಸ್ ಹಿಂದೆ ನಾನು ಯಾವ ರೀತಿ ಇದ್ದ, ಇವತ್ತು ನಾನು ಯಾವ ರೀತಿ ಇದ್ದೀನಿ. ಅವಾಗ ಏನಾದರೂ ನಿಮ್ಮ ಪ್ಯಾಟರ್ನಲ್ಲಿ ವ್ಯತ್ಯಾಸ ಆದ್ರೆ ಅದೇ ಪ್ಯಾಟರ್ನನ್ನು ಮತ್ತೆ ನೀವು ಕಂಟಿನ್ಯೂ ಮಾಡಿದಾಗ 90 ಡೇಸು 120 ಡೇಸು ಈ ರೀತಿ ನೀವು ಮಾಡ್ತಾ ಬಂದರೆ ಹೊಸ ವ್ಯಕ್ತಿಯಾಗಿ ನೀವು ಪರಿವರ್ತನೆ ಆಗ್ತೀರಿ. ಇದು ನನ್ನ ಕಡೆಯಿಂದ ಕೊಡ್ತಾ ಇರುವಂಥ ಗ್ಯಾರಂಟಿ. ಹಾಗಾಗಿ ಈ ಎಲ್ಲವುಗಳಿಂದ ಹೊರಗೆ ಬಂದು ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ಳೋದಕ್ಕೆ ರೆಡಿಯಾಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.